ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಟ್ಟೆ ಹೇಗಿದೆ, ರಂಗಂದು ಹಾಕೊಂಡಿದ್ದೀನಿ. ಇದು ಒಂದಿನನೂ ಹಾಕೊಂಡಿರಲಿಲ್ಲ. ಅವನಿಗೆ ಈ ಥರದ್ದು ಫುಲ್ ಶರ್ಟ್ ಎಲ್ಲ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಫುಲ್ ಟೀ ಶರ್ಟ್ ಎಲ್ಲ ಇಷ್ಟ ಆಗೋದಿಲ್ಲ. ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಯಾಕೆಂತಂದರೆ ಬಾಯಲ್ಲಿ ಈಟ್ಗುಳೆ ಆಗಿಬಿಟ್ಟಿದೆ. ಒಂದು 3 ಆಗಿದೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಏನಾದರೂ ಒಂದು ಹೋಮ್ ರೆಮಿಡಿ ಇದ್ದರೆ ತಿಳಿಸ್ಕೊಡಿ. ನಾನೇ ಸಾಕಷ್ಟು ಹೋಮ್ ರೆಮಿಡಿನ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೆ, ಇವಾಗ ನಾನೇ ಕೇಳೋ ಆಗಿದೆ. ದಯವಿಟ್ಟು ಬಾಯಲ್ಲಿ ಈಟ್ಗುಳೆ ಬರುತ್ತೆ ನೋಡಿ, ಅದು ನನಗೆ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳಿ ಫ್ರೆಂಡ್ಸ್. ಬೇಗನೆ ಹೋಗೋಂಗೆ ಹೇಳಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಗೊತ್ತಾ, ಸರಿಯಾಗಿ ಊಟನೇ ತಿನ್ನೋದಕ್ಕೆ ಆಗ್ತಾಯಿಲ್ಲ. ಹೊಟ್ಟೆ ಯಾವಾಗ ತುಂಬ ಹಸುವಾಗುತ್ತೋ ಆವಾಗ ತಿಂತಾ ಇದ್ದೀನಿ. ಮೆಡಿಕಲ್ದ ಒಂದು ಟಿಂಚರ್ ಥರ ಬರುತ್ತೆ, ಅದು ಪ್ರಯೋಜನನೇ ಇಲ್ಲ. ಎಷ್ಟು ಹಾಕಿದ್ರು ನನಗೆ ಅದು ಹೋಗೋದೇ ಇಲ್ಲ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸಖತ್ತು ಒಂದು ಕಡೆ ಬೇಜಾರಾಗ್ತಾ ಇದೆ. ಒಂದು ಕಡೆ ಅಂತಂದರೆ ಸಖತ್ತು ಬೇಜಾರಾಗ್ತಾ ಇದೆ. ಆಲ್ರೆಡಿ ನಿಮ್ಮೆಲ್ರಿಗೂ ಸಹಿತ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ ಸ್ವಾತಿ ಸಿಸ್ಟರ್ ಇದ್ದಾರಲ್ವ, ಅವರಮ್ಮ ಇದಾದ್ರು ಫ್ರೆಂಡ್ಸ್. ಅದು ಹೇಳೋದಕ್ಕೂ ಸಹಿತ ಆಗೋದಿಲ್ಲ. ಬೇಜಾರಂದರೆ ಸಖತ್ತು ಬೇಜಾರಾಗುತ್ತೆ ನನಗಂತೂ. ನನಗೆ ಅದು 17 ಅವರ್ ಆದಮೇಲೆ ಗೊತ್ತಾಗಿರೋದು ಗೊತ್ತಾ. ನಿನ್ನೆ ನೈಟು ನನಗೆ ಗೊತ್ತಾಗಿರೋದು. ಹಾಗೆ ನಂದು ಇವಾಗ ತುಂಬ ಅಂದರೆ ತುಂಬ ಕೆಲಸ ಐತೆ. ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಮತ್ತು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಎಲ್ಲ ಬರ್ತಾ ಇದೆ. ಕೆಲವಷ್ಟು ನನಗೆ ನನ್ನ ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬೇರೆಯವ್ರದ್ದು ಯೂಟ್ಯೂಬ್ ನೋಡೋದಕ್ಕೆ ಆಗ್ತಾಯಿಲ್ಲ. ಮುಂಚೆ ಆಗಿದ್ರೆ ನಾನು ನನ್ನ ಫೇವ್ರೇಟ್ ಯಾರು ಯೂಟ್ಯೂಬರ್ ಇದ್ದರು ಅದನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಬರ್ತಾ ಇದ್ದೆ. ಇವಾಗಂತೂ ಯಾವುದು ಇತ್ತೀಚೆಗೆ ನಾನು ಡೈಲಿ ನೋಡ್ತಾ ಇಲ್ಲ ಫ್ರೆಂಡ್ಸ್. ನನ್ನ ಫೇವ್ರೇಟ್ ಯೂಟ್ಯೂಬರ್ ಬಂದ್ಬಿಟ್ಟು ಸ್ವಾತಿ ಗೌಡ ಮತ್ತು ಮಧ್ಯಮ ಕುಟುಂಬ ಇದ್ದಾರಲ್ವ, ಪ್ರಿಯಾ ಮ್ಯಾಮು. ಅವರಿಬ್ಬರು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ವಾತಿ ಗೌಡ ಅಮ್ಮಡ್ದಂತೂ ನಾನು ಮಿಸ್ ಮಾಡ್ತಿರ್ಲಿಲ್ಲ ಪಾಪ. ಸುಮಾ ಆಂಟಿದಂತೂ ಅವರು ಅಡುಗೆ ಎಲ್ಲ ಮಾಡೋರಲ್ವ. ಗೌಡ್ರ ಮನೆ ಬಿರಿಯಾನಿ ಅಂತ ಮಾಡೋರು, ಸಖತ್ತ ಮಾಡೋರು. ಗೌಡ್ರ ಮನೆ ಚಿಕನ್ ಚಾಪ್ಸ್ ಅಂತೆ, ಗೌಡ್ರ ಮನೆ ಚಿಕನ್ ಫ್ರೈ, ಅದೆಲ್ಲ ಚೆನ್ನಾಗಿ ಮಾಡೋರು. ನಾನು ನೋಡ್ಕೊಂಡು ಮಾಡ್ತಾ ಇದ್ದೆ. ಆ ಒಂದು ವಿಷಯನ ಕೇಳಿಬಿಟ್ಟೆ. ನನಗೆ ಈ ಥರದ ಸುಮಾ ಆಂಟಿಗೆ ಹೀಗಾಗಿದೆ ಅಂತ ವಿಷಯ ಕೇಳಿದಾದ್ಮೇಲೆ ಒಂಥರ ಕೈಕಾಲಲ್ಲಿ ನಡುಗೆ ಬಂದುಬಿಡ್ತು. ಮತ್ತು ಮುಖದ ಫುಲ್ಲು ಬೆವರ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂದೇ ಸರಿ ನನಗೆ ಫುಲ್ಲು ಬೆವರು ಬಂದುಬಿಡ್ತು. ಮತ್ತು ಕೈಕಾಲು ಒಂಥರ ಶಿವಲಿಂಗ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಏನೋ ನಮ್ಮವರೇ ಪಾಪ, ಏನೋ ತುಂಬ ಹತ್ರ ಆಗಿರೋ ಥರ ಒಂಥರ ತುಂಬ ಸ್ಯಾಡ್ ಫೀಲ್ ಆಗ್ತಾಯಿತ್ತು. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನ್ನ ಪ್ರಕಾರ ಪಾಪ. ನನಗೆ ಆಂಟಿ ನಾನು ಒಂದು 2 ದಿನದ ಹಿಂದೆ ವಿಡಿಯೋ ಹಾಕಿದ್ದಲ್ವ ಸ್ವಾತಿ ಅವರು, ಆಗ ಅವ್ರ ಅಮ್ಮರನ್ನ ನೋಡಿದ್ದೆ. ಫುಲ್ಲು ವೀಕ್ ಆಗಿಬಿಟ್ಟಿದ್ರು. ಮುಖ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗ್ತಾಯಿತ್ತು. ನನಗೆ ಭಯನೇ ಆಗ್ತಾ ಇರೋದು. ಪಾಪ ಆಂಟಿ ಯಾಕೆ ಬರ್ತಾ ಇಷ್ಟು ಬ್ಲ್ಯಾಕ್ ಆಗ್ತಿದ್ದಾರೆ, ಫುಲ್ಲು ವೀಕ್ ಆಗ್ತಿದ್ದಾರಲ್ಲ ಅಂತ. ಪಾಪ ಸ್ವಾತಿ ಅವರು ಅಷ್ಟೇ ತುಂಬ ವೀಕ್ ಆಗ್ತಾಯಿದ್ರು. ವೀಕ್ ಆದರೂ ನಮ್ಮದೇ ತೋರಿಸ್ಕೋತಾ ಇರಲಿಲ್ಲ. ಸುಮ್ಮನೆ ನಿಧಾನಕ್ಕೆ ಮಾತಾಡೋದು ಎಲ್ಲ ಮಾತಾಡ್ತಿದ್ರು ಫ್ರೆಂಡ್ಸ್. ಯಾರೇ ಆಗಲಿ ಎತ್ತು ತಾಯಿ ಈ ಥರ ಬೇಗನೆ ಇದಾದರು ಅಂತಂದರೆ ಖಂಡಿತ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಈ ದರಿದ್ರ ಕಾಯಿಲೆ ಬರುತ್ತೆ ನೋಡಿ ಫ್ರೆಂಡ್ಸ್, ಅದು ಹೇಗೆ ಬರುತ್ತೆ ಏನೋ ಅಂತ ಗೊತ್ತಾಗೋದಿಲ್ಲ. ಮನ್ಸಿನ ಜೀವನನೇ ಅಷ್ಟೇ ಅಂತ ಅನಿಸುತ್ತೆ. ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅದು ಏನಾರು ಒಂಚೂರು ಟಚ್ ಮಾಡಿದರೆ ಹೊಡೆದೋಗುತ್ತೆ ನೋಡಿ, ಆ ರೀತಿಯಾಗಿ ಪಾಪ ಉಳಿಸ್ಕೊಳ್ಳೋದಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಗೊತ್ತಾ. ಸ್ವಾತಿ ಅವರು, ಅವ್ರ ಹಸ್ಬೆಂಡು ಆಗಿರ್ಬೋದು, ಸ್ವಾತಿ ಅವರಾಗಿರ್ಬೋದು, ಸುಹಾಸನೂ ಅಷ್ಟೇ. ಅವರು ತುಂಬ ಎಲ್ಲ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಸಮೇತ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊತಾ ಹೋಗ್ತಾಯಿದ್ರು. ಎಲ್ಲ ಸ್ನೇಹ ಎಲ್ಲ ಮದುವೆ ಆಗಿ ಚೆನ್ನಾಗಿ ಎಲ್ಲ ನಡೀತಾ ಇತ್ತು ಫ್ಯಾಮಿಲಿ. ಆ ಫ್ಯಾಮಿಲಿ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೇನೋ ಈ ಥರ ಒಂದು ದೊಡ್ಡ ಮೋಸ ಆಗಬಾರ್ದಿತ್ತು ಅಂತ ಅನ್ನಿಸ್ತು ನನಗೇನೋ. ನಮ್ಮನೆ ನೈಟ್ ನೀವು ನಂಬ್ತೀವಿ ಬಿಡ್ತೀರೋ ಗೊತ್ತಿಲ್ಲ, ನಾನು ಎಡಿಟಿಂಗ್ ಮಾಡೋದು 1 ಗಂಟೆ ಅಷ್ಟೊತ್ತಿಗೆ ಮುಗಿಸ್ತೀನಿ. ಇನ್ನೊಂದು ಅರ್ಧ ಗಂಟೆ ಬೇಜಾರಾಗ್ತಿದೆ ಅಲ್ವಾ. ನನಗೆ ಎಡಿಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ಮೈಂಡ್ ಫ್ರೀ ಆಗೋದಕ್ಕೆ ಬೇರೆಯವ್ರದ್ದು ವ್ಲಾಗನ್ನು ನೋಡಿದರೆ ಸ್ವಲ್ಪ ಇಷ್ಟ ಆಗುತ್ತೆ. ಅದು ಬೇರೆಯವ್ರದ್ದು ಅಂದರೆ ನಾನು ಜಾಸ್ತಿ ಜನ ನೋಡೋದಿಲ್ಲ, ಎಲ್ಲೋ ಒಂದೊಂದು ನೋಡ್ತೀನಿ ಅಷ್ಟೇ. ಸ್ವಾತಿ ಗೌಡ ಮತ್ತು ಮಧ್ಯಮ ಕುಟುಂಬ, ಪ್ರಿಯಾ ಮ್ಯಾಮ್ ಇಬ್ಬರದ್ದು ನೋಡ್ತೀನಿ. ಸಡನ್ನಾಗಿ ನಾನು ಸ್ವಾತಿ ಗೌಡರದ್ದು ಸರ್ಚ್ ಮಾಡಿದೆ. ಆಂಟಿಗೆ ಮೊನ್ನೆ ಹುಷಾರಿರಲಿಲ್ಲಲ್ವಾ, ಏನಾಗಿದೆ ಏನು ಅಂತ ಸರ್ಚ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಅಮ್ಮ ಇನ್ನಿಲ್ಲ ಅಂತ ಸ್ವಾತಿ ಅವರು ಹಾಕಿದ್ರಲ್ವ ಆ ಪೋಸ್ಟ್ಗೆ. ಅದು ನೋಡಿನೇ ಒಂಥರ ನನಗೆ ಬೆಚ್ಚಿ ಬಿದ್ದು ಕೈಯೆಲ್ಲ ನಡ್ಗೋದಕ್ಕೆ ಸ್ಟಾರ್ಟ್ ಆಯಿತು. ಮೊಬೈಲ್ ಹಿಂಗೆ ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಫುಲ್ಲಿ ಬೆವ್ರದ್ದು ಬರ್ತಾಯಿದೆ. ಆ ಟೈಮಲ್ಲಿ ಪಾಪ ಅವರು ಹೇಗೆ ಫೇಸ್ ಮಾಡಿರ್ತಾರೆ ಏನೋ ಗೊತ್ತಾಗೋದಿಲ್ಲ. ಅಪ್ಪಾಜಿ ಅಂತೂ ಯಪ್ಪ ದೇವರೇ ಎಷ್ಟು ಕೈ ಮುಗಿಬೇಕು. ಮಕ್ಕಳು ಅಂದರೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ತುಂಬ ಪ್ರೀತಿ ಮಾಡ್ತಾರೆ. 4 ವರ್ಷದಿಂದ ವಿಡಿಯೋ ನೋಡ್ಕೊತಾ ಬರ್ತಾ ಇದ್ದೀನಿ ನಾನು. ಇವಾಗಿಂದ ಅಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲ, ಯೂಟ್ಯೂಬ್ಗಿಂತ ಮುಂಚೆ ನಾನು ಕಂಪ್ನಿಗೆ ಹೋಗ್ತಾ ಇದ್ದೆ. ಕಂಪ್ನಿಯಿಂದ ಬಂದಿದ್ದ ತಕ್ಷಣ ಇವ್ರದ್ದು ಒಂದು ಚಾನಲ್ ನೋಡಿವಿ. ಇವ್ರದ್ದು ಮತ್ತು
ಮಾಯಾಲೋಕ ಮತ್ತು ಮಧ್ಯಮ ಕುಟುಂಬ ಆವಾಗ ಬಂದು ಇದೇ ನೋಡೋದು ಯೂಟ್ಯೂಬರ್ದು ಅವ್ರ ಫ್ಯಾಮಿಲಿ ಇವತ್ತು ಬರ್ತಡೇ ಇರಲ್ವಾ, ಬೇಗ ಹೋಗಿ ನೋಡಬೇಕು, ತಮ್ಮನೆಲ್ಲ ಹಾಕಿರ್ತಾರೆ ಅಂತ ಅದೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಬಂದು ನೋಡ್ತಾ ಇದ್ದಂಥದ್ದು. ಏನೋ ನಮ್ಮನೆಯವರೇ ಅಂತ ಫೀಲ್ ಆಗುತ್ತೆ ಫ್ರೆಂಡ್ಸ್. ರಂಗ ಅಂದ, ಅಯ್ಯೋ ಪಾಪ ಚೆನ್ನಾಗಿ ಅಮ್ಮ ಮಗಳು ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿದ್ರು, ಒಂದೇ ಥರ ಡ್ರೆಸ್ ಎಲ್ಲ ಹಾಕೋರು ಅಂತ ರಂಗ ಎಲ್ಲ ಹೇಳ್ತಾ ಇದ್ದ. ಏನೋ ಯಾರು ಕಂಡಿತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರದ್ದು ಭಗವಂತ ಕಿತ್ಕೋಬಾರ್ದಿತ್ತು. ಇದು ಮುಗ್ದೋಗಿದೆ, ಏನೋ ಮಾಡೋದಕ್ಕಾಗೋದಿಲ್ಲ. ಸ್ವಾತಿ ಫ್ಯಾಮಿಲಿ ಅವ್ರಿಗೆ, ಅವ್ರ ಅಪ್ಪಾಜಿಗಂತೂ ನಾನು ಕೇಳೋದಿಷ್ಟೇ, ಫುಲ್ಲು ಆ ದೇವರು ಶಕ್ತಿ ಕೊಡಲಿ, ಆ ಒಂದು ನೋವೆಲ್ಲ ಮಡಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಗಂಟ್ಲಲ್ಲೇ ಒಂಥರ ಭಯ ಥರ ಆಗ್ತಾಯಿದೆ. ನಾನು ಮೆಸೇಜ್ ಮಾಡಿದ್ದೀನಿ ಫ್ರೆಂಡ್ಸ್, ಪಾಪ ಅವ್ರು ಏನು ನೋಡೋದಕ್ಕೆ ಹೋಗ್ತಾರೆ ಅಲ್ವಾ, ಈ ಟೈಮಲ್ಲಿ ಹಿಂಗಾಗಿದೆ, ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅಂತ್ಯ ಸಂಸ್ಕಾರನೂ ಸಹಿತ ಇವತ್ತೇ ಆಗಿದೆಯಂತೆ. ನಾನು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡೆ, ಅದನ್ನು ಮನಸ್ಸಿಗೆ ನನಗೆ ಒಪ್ಪುತ್ತಾನೆ ಇಲ್ಲ ಫ್ರೆಂಡ್ಸ್. ಎಲ್ಲ ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರೇ ಒಂಥರ ನೆಮ್ಮದಿ ಖುಷಿ ಆಗುತ್ತೆ. ಏನೇ ಮನಸ್ಸಲ್ಲಿ ನೋವಿದ್ರೆ ಸಹಿತ ನಿಮ್ಮ ಮುಂದೆ ಹಂಚ್ಕೊಳ್ತೀನಲ್ವ, ಇದು ಹಾಗೆಯಾ. ಅದು ಒಂದು ಕ್ಯಾನ್ಸರ್ ಅನ್ನೋದು ಬರ್ತೀನಿ ನೋಡಿ ಫ್ರೆಂಡ್ಸ್, ಅದು ಯಾರಿಗೂ ಸಹಿತ ಬರಬಾರ್ದು. ಅನಿಸಿಕೆ ಪ್ರಕಾರ ಆಂಟಿ ಜಾಸ್ತಿ ಭಯ ಪಟ್ಟಿದ್ದಾರೆ ಅಂತ ಅನಿಸುತ್ತೆ. ಜಾಸ್ತಿ ಭಯ ಪಟ್ಟರೆ ಇನ್ನೂ ಫುಲ್ಲು ವೀಕ್ ಆಗಿಬಿಡ್ತಾರೆ. ಭಯ ಏನು ಮಾಡೋದಕ್ಕಾಗೋದಿಲ್ಲ. ಆ ಭಗವಂತ ಏನು ಬರ್ದಿದ್ನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಪಾಪ ಅವರು ನೋವು ಎಷ್ಟು ಅನುಭವಿಸಿರ್ತಾರೋ ಪಾಪ. ಏನು ನೋವಿತ್ತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆ ವಿಡಿಯೋದಲ್ಲೆಲ್ಲ ಅಯ್ಯೋ ನಂಗೆ ಆಗ್ತಾಯಿಲ್ಲ ಅಂತ ಮೂಗಿಡ್ಕೊಂಡು ಒಂದೊಂದ್ಸರಿ ಹತ್ತು ಬಿಡೋರು. ಆಗ ಸ್ವಾತಿ ಅವರು ಸಮಾಧಾನ ಮಾಡ್ತಿದ್ರಲ್ವ, ಆ ಟೈಮಲ್ಲಂತೂ ನನಗೆ ತುಂಬ ಅಳು ಬಂತು. ಮೊನ್ನೆ ತಾನೇ ಕೇಕನ್ನು ಕಟ್ ಮಾಡ್ತಿರ್ಬೇಕಾದ್ರೆ ಸುಮಾ ಆಂಟಿ ಸ್ವಾತಿ ಅವ್ರಿಗೆ ತಿನ್ನಿಸ್ಬೇಕಾದ್ರೆ ತುಂಬ ಚೆನ್ನಾಗಿರ್ರಿ ಅಂತ ಆಂಟಿ ತಪ್ಕೊಂಡು ಸ್ವಾತಿ ಅವ್ರನ್ನ ತುಂಬ ಅಳ್ತಾ ಇದ್ರು. ಅವಾಗಂತೂ ನನಗೆ ಕಣ್ಣೀರೇ ಬಂದುಬಿಡ್ತು. ಚೆನ್ನಾಗಿ ನೋಡ್ಕೋಬೇಕು ಇನ್ಮೇಲೆ, ನಮ್ಮ ತಾಯಿನೇ ಆಗಲಿ ಯಾರನ್ನೇ ಆಗಲಿ ಒಂದು ಮನುಷ್ಯನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ. ಒಂದ್ಸರಿ ಕಳ್ಕೊಂಡ್ಮೇಲೆ ಮತ್ತೆ ಅವರು ಎದ್ದು ಬರೋದಿಲ್ಲ ಆಯಿತಾ. ನಾವು ಎಷ್ಟೇ ಕೋಟಿ ಕೊಡ್ತೀವಿ ಅಂದರೆ ಬರೋದಿಲ್ಲ. ಒಂದಷ್ಟು ತೊಗೊಳ್ಬೋದು ಹೊರತು ಮನುಷ್ಯನ ಮತ್ತೆ ವಾಪಸ್ಸು ಕರ್ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಅದು ಮೊನ್ನೆ ತಾನೇ ಕೇಕ್ ಕಟ್ ಮಾಡಿ ಪಾಪ ಸ್ವಾತಿ ಅವ್ರಿಗೆಲ್ಲ ತಿನ್ನಿಸಿ, ಅದೊಂದು ನನಗೆ ಇವಾಗಲೂ ಕಿವಿಲಿ ಗುಯಿ ಅಂತ ಇದೆ ಫ್ರೆಂಡ್ಸ್. ಚೆನ್ನಾಗಿರ್ರಿ ಸುನಿಲ ಮತ್ತು ಸ್ವಾತಿ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ಆಂಟಿ ಹೇಳ್ತಾ ಇದ್ರು. ನೀವು ವಿಡಿಯೋದಲ್ಲಿ ಹೋಗಿ ನೋಡಿ, ನಾನು ಅದನ್ನು ರಿಪೀಟೆಡಾಗಿ ನಾನು ನೋಡ್ತಾ ಇದ್ದೆ. ಅಯ್ಯೋ ಪಾಪ ಈ ಟೈಮಲ್ಲಿ ಆಂಟಿ ಎಷ್ಟು ಚೆನ್ನಾಗಿರಲಿ ಅಂತ ಬಯಸ್ತಾರಲ್ವ ಅಂತ ಅನ್ನಿಸ್ತು. ಒಳ್ಳೆಯವ್ರಿಗೆ ಒಂಥರ ಈ ಥರ ಆಗಬಾರ್ದಿತ್ತು ಫ್ರೆಂಡ್ಸ್. ಸ್ವಾತಿ ಅವ್ರಿಗೆ ಇಷ್ಟು ಬೇಗ ಈ ಥರ ಒಂದು ಪರಿಸ್ಥಿತಿ ಬರಬಾರ್ದಿತ್ತು. ನೋಡೋಣ, ಆದರೆ ನಾನು ಮೀಟ್ ಮಾಡೋಣ ಫ್ರೆಂಡ್ಸ್. ಕೇಳ್ತೀನಿ, ಮೀಟ್ ಆದರೆ ಆಗ್ತೀನಿ ಫ್ರೆಂಡ್ಸ್. ನನಗೆ ಮೀಟ್ ಆಗಬೇಕು ಅಂತ ತುಂಬ ಆಸೆ. ನೋಡೋಣ, ಆದರೆ ಖಂಡಿತವಾಗಿ ಮೀಟ್ ಮಾಡಿ ಸ್ವಲ್ಪ ಅವ್ರ ಜೊತೆ ಸಹಿತ ಮಾತಾಡ್ಕೊಂಡ್ಬರ್ತೀನಿ. ಈಗ ಅವ್ರು ಏನು ಮಾಡ್ತಾರೋ ನಾನು ಗಳಿಗೆನೂ ಯೋಚನೆ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಅವ್ರು ಈಗ ಏನು ಮಾಡ್ತಿರ್ಬೋದು, ಈಗ ಹೇಗೆ ಪಾಪ ಅವ್ರ ಸಿಚುವೇಶನ್ ಫೇಸ್ ಮಾಡ್ತಾ ಇರ್ತಾರೆ ಅಂತ. ಸ್ವಾತಿ ಅವ್ರನ್ನ ನಾನು ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಚಿಕ್ಕ ಮಗು ಬೇರೆ ಅಲ್ವಾ, ಹೆಚ್ಚಿಗೆಯಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ನನಗಂತೂ ಗಂಟ್ಲು ನೋವ್ತಾ ಇದೆ, ಏನೋ ನುಂಗ್ಕೊಳಂಗೆ ಆಗ್ತಾ ಇದೆ, ಮಾತಾಡೋದಕ್ಕೆ ಬರ್ತಾ ಇಲ್ಲ. ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದೆ. ಬೇರೆ ಜಾಸ್ತಿ ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಏನೂ ಇಲ್ಲ ಫ್ರೆಂಡ್ಸ್. ಅವರು ನನ್ನ ಫೇವ್ರೇಟು. ನಾನು ವಿಡಿಯೋದೆಲ್ಲ ಹೇಳ್ಕೊಂಬಂದಿದ್ದೀನಿ, ಮಧ್ಯಮ ಕುಟುಂಬದವರು ಮತ್ತು ಸ್ವಾತಿ ಅವ್ರು ಕಂಡ್ರೆ ತುಂಬ ಇಷ್ಟ ಅಂತ. ಓಕೆನಾ, ಬನ್ನಿ ಫ್ರೆಂಡ್ಸ್, ಮುಂದೆ ವ್ಲಾಗನ ಕಂಟಿನ್ಯೂ ಮಾಡೋಣ. ಜಾಸ್ತಿ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಆ ದೇವರು ಅವ್ರಿಗೆ ತುಂಬ ಅಂದರೆ ತುಂಬ ಶಕ್ತಿ ಕೊಡಲಿ, ಮತ್ತು ಇನ್ಯಾವತ್ತೂ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊತೀನಿ. ಅವ್ರ ಫ್ಯಾಮಿಲಿಗೆ ಪಾಪ ಅವರು ಝೀರೋಯಿಂದ ಸ್ವಾತಿ ಅವರು ಕಷ್ಟಪಟ್ಕೊಂಡು ಬಂದಿದ್ದಾರೆ. ಸೇಮ್ ನಮ್ಮ ಥರನೇ ಲವ್ ಮ್ಯಾರೇಜ್ ಆಗಿರೋದು, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರೋದು. ಝೀರೋಯಿಂದ ಇಷ್ಟು ಗ್ರೋ ಆಗಿದ್ದಾರೆ ಅಂತಂದರೆ ತುಂಬ ಗ್ರೇಟು. ಅದರಲ್ಲಿ ತುಂಬ ಗ್ರೇಟ್ ಅನ್ನೋದಕ್ಕಿಂತ ಮುಂಚೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ, ತುಂಬ ನೋವುಗಳನ್ನ ತಿಂದಿರ್ತಾರೆ. ಅದೆಲ್ಲ ಹೇಳ್ಕೊಂಡಿದ್ರು ಪಾಪ. ನಿಮಗೆ ಗೊತ್ತಾಗಿರುತ್ತೆ. ಸ್ವಾತಿ ಅವರು ಡೈಲಿ ವ್ಲಾಗ್ಸ್ ಯಾರೆಲ್ಲ ನೋಡ್ತಾ ಇರ್ತೀರ, ಬನ್ನಿ ವ್ಲಾಗನ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ, ಏನಾಗುತ್ತೆ ಅಂತ ನೀವೇ ನೋಡ್ಕೊಂಬನ್ನಿ. ಓಕೆ ಫ್ರೆಂಡ್ಸ್, ಬನ್ನಿ ಇಲ್ಲಿ ಇವಾಗ ಇಷ್ಟ ಆಟ ಆಡ್ತಾ ಇದ್ದಾಳೆ. ಸಂಜೆ ಆಗಿತ್ತು ಸ್ವಲ್ಪ ಅಲ್ವಾ, ಅವಳಂತೂ ಹೊರಗಡೆ ಅಡುಗೆ ಮಾಡೋದಂತೆ ಅದೇನೇನೋ ಇವಾಗ ಹೊಸ್ದಾಗಿ ಕಲ್ತ್ಬಿಟ್ಟಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಮತ್ತು ಸೈಕಲ್ ಬೇಕಂತೆ, ಹಳೆ ಸೈಕಲ್ ಇದೆ, ಹೊಸ ಸೈಕಲ್ ಬೇಕು ಅಮ್ಮ ಅಂತ ಕೇಳ್ತಾ ಇದ್ದಾಳೆ. ಇವಾಗ ಬೇರೆ ದುಡ್ಡಿಲ್ಲ, ಅದಕ್ಕೆ ನೋಡೋಣಮ್ಮ ಅಂತ ಹೇಳಿದ್ದೀವಿ ಫ್ರೆಂಡ್ಸ್. ಮತ್ತು ನಮ್ಮ ಡೋರ ಬೇರೆ ನಾಮಕರಣ ಬೇರೆ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಕನ್ಫ್ಯೂಸು, ಏನೂ ಆಗ್ತಾನೆ ಇಲ್ಲ, ನಮಗೇನೂ ಗೊತ್ತೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಏನೋ ಒಂಥರ ಎಲ್ಲ ಬೇಜಾರು ಮೂಡಲ್ಲೇ ಇದ್ದೀವಿ.
ನಮ್ಮ ಡೋರದ ಮೇಯ್ನು ನಾಮಕರಣ ಎಲ್ಲಿ ಮಾಡ್ದೋ ಏನೋ ಅಂತ ಇನ್ನೂ ಹಾಗೇ ಇಲ್ಲ. ಅವಳದು ಆಲ್ರೆಡಿ 8 ತಿಂಗಳು ತುಂಬಿದೆ, 9 ತಿಂಗಳು ಸ್ಟಾರ್ಟ್ ಆಗಿದೆ. ನಾಮಕರಣ ಮಾಡಿದಾಗ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ವಾ ಫ್ರೆಂಡ್ಸ್, ಅವಾಗ ನೋಡ್ಬೋದು. ಎಲ್ಲ ಒಂಥರ ಎಡವಟ್ಟು ಆಗ್ತಾ ಇದೆ. ನಮಗಂತೂ ಏನೋ ಒಂಥರ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಸಮಾಧಾನನೇ ಆಗ್ತಾಯಿಲ್ಲ. ಓಕೆನಾ, ಬನ್ನಿ ಇವಾಗ ಸ್ವಲ್ಪ ನಮ್ಮದು ಗಾಡಿ ತೋರಿಸ್ತೀನಿ. ಟಾಟಾ AC ಗಾಡಿ ಇಷ್ಟು ದಿನ ತೋರಿಸಿಲ್ಲ, ಗಾಡಿ ಯಾವುದು ಎಲ್ಲಿ ನಿಂತಿದೆ ಅಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂತ ಚಿಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಯಾರೆಲ್ಲ ನೋಡಿಲ್ಲ ಇವಾಗಲೂ ಹೋಗಿ ಸಹನಾ ಇಶ್ಯೂಸ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಆಯಿತಾ. ನಂಗೆ ನಿಜ ಮಾತಾಡೋಕ್ಕಾಗ್ತಿಲ್ಲ, ನಾಲ್ಗೆ ತುದಿಲೇ ಆಗಿದೆ ಫ್ರೆಂಡ್ಸ್, ಅದು ದೊಡ್ಡದಾಗಿದೆ. ನಾಲ್ಗೆ ತುದಿಲಾದರೆ ಊಟನೂ ಮಾಡೋದಕ್ಕಾಗ್ತಾಯಿಲ್ಲ. ಅಯ್ಯಪ್ಪ ದೇವರೇ. ನೋಡಿ, ಇದೆ ನಮ್ಮ ಗಾಡಿ ಫ್ರೆಂಡ್ಸ್. ಆ ಟಾಟಾ AC ಗಾಡಿ ಆ ಕಡೆ ಚಿಕ್ಕದು ಇದೆ ಅಲ್ವಾ, ಅದು ಬುಲಾರ ಗಾಡಿ ಕೆಳಗಡೆ ಇರೋದು. ಇವಾಗ ಏನು ಜೀವನ ಮಾಡ್ತಿದ್ದೀವೋ ಟಾಟಾ AC ಗಾಡಿಯಿಂದಲೇ ಫ್ರೆಂಡ್ಸ್. ನಾವೇನೇ ಮನೆಗೆ ತೊಗೊಂಡಿದ್ದು ಸಹಿತ ನಮ್ಮ ಗಾಡಿಯಿಂದನೇ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಲಾಸ್ ಆಗಿದೆ, ಅದಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ರಥ ಯಾವತ್ತಿದ್ರು ನಮ್ಮ ರಥನೇ, ನಮ್ಮ ದೇವರು ಅಂತಲೇ ಹೇಳ್ಬೋದು. ನಮ್ಮ ಪಾಲಿಗೆ ಒಂದು ಕಡೆ ದೇವರು. ಆ ಗಾಡಿ ಬಂದಮೇಲೆ ತುಂಬ ಸಕ್ಸಸ್ಸನ್ನು ಕಂಡಿದ್ದೀವಿ. ಮತ್ತು 0ಇಂದ ಇಲ್ಲಿವರೆಗೂ ಬರಬೇಕು ಅಂತಂದರೆ ಆ ಒಂದು ಗಾಡಿನೂ ಮೇಯ್ನ್ ಒಂದು ಪಾಯಿಂಟ್ ಆಗುತ್ತೆ. ಒಂದು ಭಾಗದಲ್ಲಿ ಅದು ಒಂದು ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಸ್ವಲ್ಪ ಆಚೆ ಕಡೆ ನಿಂತ್ಕೊಂಡಿದ್ದೀವಲ್ಲ, ಸಂಜೆ ಹೊತ್ತು ಆಚೆ ಕಡೆ ನಿಂತ್ಕೊಂಡು ಅಲ್ಲಿ ಇಲ್ಲಿ ಕೆಳಗಡೆ ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡೋದು. ಯಾರಾದರೂ ಈ ಥರ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ. ನಾನಂತೂ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ಬಿಡ್ತೀನಿ. ನಮ್ಮ ಡೋರನ್ನು ನಿಲ್ಲಿಸ್ಕೊಂಡು ಬೇಜಾರು ಕಳೆಯುತ್ತೆ ಫ್ರೆಂಡ್ಸ್. ಮನೆ ಒಳಗೆ ಇದ್ದು ಬೋರ್ ಆಗುತ್ತೆ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಸ್ವಲ್ಪ ನಾನು ರಂಗ ಇಬ್ಬರು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸಕ್ಕರೆ ಇಲ್ಲ ಅಂತ ಬೆಲ್ಲದಲ್ಲೇ ಮಾಡಿ ಕುಡಿದ್ವಿ. ಬೆಲ್ಲದಂತ ಚೆನ್ನಾಗಿತ್ತು. ಎಷ್ಟೇ ಬೆಲ್ಲ ಹಾಕಿದರೂ ಸ್ವೀಟೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಅದೆಂಥ ಬೆಲ್ಲನೋ ಏನೋ ಗೊತ್ತಿಲ್ಲ. ಬೆಲ್ಲದ ಕಾಫಿ ನಾನು ಯಾವತ್ತೂ ಕುಡ್ದಿದ್ದಿಲ್ಲ, ಫಸ್ಟ್ ಟೈಮ್ ಇವತ್ತೇ ಕುಡಿದಿದ್ದು. ಚೆನ್ನಾಗಿತ್ತು. ಅರೆ ಬೆಲ್ಲ ಎಷ್ಟೇ ಹಾಕಿದರೂ ಸಾಲ್ತಿದ್ಲಲ್ವ. ರಂಗ ಇನ್ನೂ ಒಂದು ಸ್ವಲ್ಪ ಹಾಕು, ಇನ್ನೂ ಒಂದು ಸ್ವಲ್ಪ ಹಾಕು ಅಂತ ಕೇಳ್ತಾಯಿದ್ದ. ನಮ್ಮ ಹೆಚ್ಚಿಗೆ ಸ್ವಲ್ಪ ಹಾಲು ಕುಡಿತಾ ಇದ್ರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಹೊಟ್ಟೆ ನೋವು ಬರೋದು ಅದೆಲ್ಲ ಆಗ್ತಾಯಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನೋಡೋಣ, ಅವಳಿಗೆ ಹೊಟ್ಟೆ ನೋವು ಸ್ವಲ್ಪ ಹೊಟ್ಟೆ ನೋವು ಅಲ್ಲಿ ಇಲ್ಲಿ ಜಿಗಿತಾಳೆ ಫ್ರೆಂಡ್ಸ್. ಓಡಾಡೋದು ನೆಗ್ಗೆದು ಅದೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ. ಮತ್ತು ಜಂಕ್ ಫುಡ್ ತಿಂತಾರೆ, ಔಟ್ಸೈಡ್ ಮಕ್ಕಳು ಎಲ್ಲ ತಿಂತಾರಲ್ವ, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ನಾನೇ ಎಲ್ರಿಗೂ ಹೇಳ್ತೀನಿ, ನನ್ನ ಮಗಳು ಅವಳು ಸ್ವಲ್ಪ ಜಾಸ್ತಿ ತರಲೆ ಫ್ರೆಂಡ್ಸ್. ಅವಳು ಏನು ಕೇಳ್ತಾಳೆ ಅದು ಕೊಡಿಸ್ಬಿಡ್ಬೇಕು. ನಾನು ಕೊಡಿಸಿದ್ದಿಲ್ಲ, ರಂಗ ಇದ್ದು ಅಂತ ಅವ್ನು ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾನೋ. ಅವಳಿಗೆ ದಿನಕ್ಕೆ 100-200 ರೂಪಾಯಿ ಖರ್ಚಾಗುತ್ತೆ. ಇನ್ನು ಅದೊಂದು ರೂಢಿ ಮಾಡಿಸೋದನ್ನು ತಪ್ಪಿಸ್ಬೇಕು ಫ್ರೆಂಡ್ಸ್. ಅದೊಂದು ನಾವು ತಪ್ಪಿಸ್ಬಿಟ್ರೆ ಹೆಲ್ದಿಯಾಗಿರ್ತಾಳೆ. ಓಕೆನಾ, ಬನ್ನಿ ಸ್ವಲ್ಪ ಕಾಫಿ ಕುಡಿದು ಸಂಜೆಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ. ಅಮ್ಮ ಇಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ನಮ್ಮೂರಲ್ಲಿ ಇವತ್ತು ದೇವರು ಪ್ರತಿಷ್ಠಾಪನೆ, ಆಂಜನೇಯದು ಕಲಸ ಉಡ್ತಾರೆ. ಅದಕ್ಕೆ ಅಮ್ಮ ಹೋಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೂಲಂಗಿ ಸಾಂಬಾರು ಸಾಗರ್ ಹೇಳ್ದೆ, ಆಮಿ ಮೂಲಂಗಿ ಸಾಂಬಾರು ಮಾಡು ಚೆನ್ನಾಗಿ ಮಾಡ್ತೀಯ ಅಂತ. ಅದಕ್ಕೆ ಸಾಗರ್ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ, ತುಂಬ ಸಿಂಪಲ್ಲಾಗಿ. ನೀವು ರಂಗನ ವಿಡಿಯೋದಲ್ಲಿ ನೋಡಿ ತುಂಬ ಸೈಲೆಂಟ್ ಅಂತ ಅಂದ್ಕೊಬಿಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಇದು ಅವನು, ಸೈಲೆಂಟ್ ಏನಿಲ್ಲ, ತುಂಬ ತರಲೆ ಮಾಡ್ತಾನೆ. ನಾನು ಅದಕ್ಕೂ ಡಬಲ್ ತರಲೆ ಮಾಡ್ತೀನಿ. ಓಕೆನಾ, ಬನ್ನಿ ಇಬ್ಬರು ಈಗ ಅವ್ನು ನೋಡಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ತೋರಿಸೋದಕ್ಕೆ ಈ ರೀತಿಯಾಗಿ ಇದು ಮಾಡ್ತಾಯಿದ್ದಾನೆ. ಏನೂ ಮಾಡ್ತಾಯಿಲ್ಲ, ಇವತ್ತು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇವತ್ತು ನಾನೇ ಫುಲ್ಲು ಸಾಂಬಾರು ಮಾಡಿದ್ದು, ಅವನೇನೂ ಮಾಡಿಲ್ಲ. ನಾನು ಮಾಡ್ತಾಯಿದ್ದೀನಿ ಅನ್ನೋ ಸುಮ್ಮನೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಿನ ಏನು ಅಡುಗೆ ಮಾಡೋದು ಅಂತ ಬೇಜಾರು ಫ್ರೆಂಡ್ಸ್. ಆ ರಂಗನ್ನ ಏನಾದ್ರು ಅಡುಗೆ ಮಾಡೋಣ ಅಂತ ಕೇಳಿದರೆ ರಂಗ ಏನು ಹೇಳ್ತಾನೆ ಗೊತ್ತಾ, ಚಿಕನ್ ಸಾಂಬಾರು ಮಾಡು, ಇವತ್ತು ಚಿಕನ್ ತಾಂಬ ಅಂತ. ಅವನಂತೂ ದಿನ ಚಿಕನ್ ಸಾಂಬಾರು ಮಾಡಿದ್ರು ಏನು ತೊಂದರೆ ಇಲ್ಲ, ಚಿಕನ್ನು ಮಟನ್ನು ಫಿಶ್ಶು ಎಲ್ಲ ಮಾಡು ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಇವತ್ತು ವಾರ ಹೇಳಪ್ಪ ಅಂತ ಹೇಳ್ತೀನಿ ನಾನು. ಸಂಡೇ ಸ್ಪೆಷಲ್ ಇರಬೇಕಿತ್ತು, ಆದರೆ ನಮ್ಮ ಊರಲ್ಲಿ ಇವತ್ತು ದೇವ್ರ ಪ್ರತಿಷ್ಠಾಪನೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಏನು ಮಾಡೋಂಗಿಲ್ಲ. ಅದಕ್ಕೆ ರಂಗೆ ಹೇಳ್ತಾ ಇದ್ದೆ, ಇದೇ ಮೂಲಂಗಿ ಸಾಂಬಾರನ್ನೇ ಚಿಕನ್ ಅಂದ್ಕೊಂಡು ತಿನ್ನೋದಷ್ಟೇ, ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ. ಹಾಗೆ ಮಾಡಬೇಕಾಗುತ್ತೆ. ಸ್ವಲ್ಪ ನಮ್ಮ ಡೋರಾ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಮಾತಾಡ್ತಾ ಇದ್ದಾಳೆ, ಅವಳು ಎದ್ದಿದ್ದಾಳೆ. ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಯೂಟ್ಯೂಬರ್ಸ್ ಅಂದರೆ ಹಾಗೆ ಸ್ವಲ್ಪ ಎಲ್ಲದಕ್ಕೂ ಸಹಿತ ಅಡ್ಜಸ್ಟ್ ಆಗಬೇಕಾಗುತ್ತೆ. ನೋಡಿ, ಬೆಳಗ್ಗೆ ಎದ್ದೆ ಅಪ್ಪ ಅಪ್ಪ ಅಂತ ಇದ್ದಾಳೆ. ನಾನೆಲ್ಲ ಕೆಲಸ ಮಾಡೋದು, ಅವಳು ಸ್ನಾನ ಮಾಡಿಸೋದು ನಾನು, ಊಟ ಮಾಡಿಸೋದು ನಾನು, ಎಲ್ಲ ಮಾಡಿಸೋದು ನಾನು. ಆದರೆ ಡೋರ ಮಾತ್ರ ಬೆಳಗ್ಗೆ ಎದ್ದೆ ಅಪ್ಪ 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 ಅಪ್ಪಪ್ಪ ಮತ್ತು ಪಪ್ಪ ಅಂತ ಕರೀತಾಳೆ. ನೋಡಿ ನೋಡಿಕೆ ಅಪ್ಪಪ್ಪ ಏನು ಅಪ್ಪ ಬೇಕಾ ನಿಂಗೆ, ಅಪ್ಪ ಬೇಕಂತೆ ಫ್ರೆಂಡ್ಸ್. ರೆಕಾರ್ಡ್ ಮಾಡ್ತಾಯಿದ್ದೀನಿ ಅವಳೊಬ್ಬಳನ್ನೇ ಇರಿಸ್ಕೊಂಡು. ನೋಡಿ ಏನು
ಅಪ್ಪ ಇದು ಬಂದು ರಾತ್ರಿ ವಿಡಿಯೋ ನಮ್ಮ ಡೋರ ಆಟ ಆಡ್ತಿದ್ಲು ಅವಾಗ ತೆಗ್ದಿರುವಂಥದ್ದು. ಡೋರ ಇಲ್ಲಿ ನೋಡಮ್ಮ, ನೀನು ಆಟ ಆಡ್ತಿದ್ದೀಯಾ? ಬೆಳಗ್ಗೆನೇ ಎದ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್, ಆ ರೆಕಾರ್ಡ್ ಮಾಡ್ಬೇಕಾರೆ ಒಂದು ಹಾಡು ಹೇಳ್ಬಿಡು ಅವ್ರಿಗೆ, ವಿಡಿಯೋನ ಏನು ಮಾಡೋಣ. ಹಾಡು ಹೇಳು, ಹಾಡು ಹೇಳು, ಹಾಡು ಹೇಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಬಾಯ್ ಮಾಡೋರ, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.